ಇಂಥ ಬ್ಯೂಟಿಫುಲ್ ಸಾಂಗ್ ಕೊಟ್ಟಂತ ಅರ್ಜುನ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ವಾಟ್ ಅ ಬ್ಯೂಟಿಫುಲ್ ಸಾಂಗ್ ಅರ್ಜುನ್ ಸರ್. ಶ್ರೀನಿ ಮಾಸ್ಟರ್ ನನಗೆ ದಿಲೀಪ್ ಅಂದ್ರೆ ಈ ಈ ಈ ಪರ್ಫಾರ್ಮೆನ್ಸ್ ಹೀರೋ ಅವನೇ ಸೂಪರ್ ಆಗಿ ಮಾಡಿದೆ. ದಿಲೀಪ್ ಐ ಜಸ್ಟ್ ಲವ್ ಯು. ಫ್ಯಾಂಟಾಸ್ಟಿಕ್ ಬ್ಯಾಲೆನ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್. ಆಮೇಲೆ ಒಂದು ಹೈಲೈಟ್ ಪಾಯಿಂಟ್ ನಿನ್ನ ಪರ್ಫಾರ್ಮೆನ್ಸ್ ನಲ್ಲಿ ಹಂಗೆ ಕೈನಲ್ಲಿ ನಡ್ಕೊಂಡು ಹೋಗಿದೆಯಲ್ಲ, ಅದು ವಂಡರ್ಫುಲ್ ಆಗಿತ್ತೆ. ಸೂಪರ್ ಐಡಿಯಾ. ಮಾಸ್ಟರ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಸ್ಟರ್. ಈಗ ಶಿವಣ್ಣ ಸೆಟಪ್ಸ್ ಇರ್ಬೋದು ಅಂಡ್ ಕೊರಿಯೋಗ್ರಫಿ ಸ್ಟೈಲ್ ಇರ್ಬೋದು ರುದ್ರ, ಅದು ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಆಗಿ. ಬಟ್ 100% ದಿಲೀಪ್ ವಾಸ್ ದ ಹೀರೋ, ನೋ ಡೌಟ್ ಅಬೌಟ್ ಇಟ್. ಒನ್ ಥಿಂಗ್ ನಾ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಿಲೀಪ್ಗೆ ಆ ಪವರ್ ಇರುತ್ತೆ, ಮೇಲ್ಗೆ ಯಾವತ್ತೂ ಆ ಪವರ್ ಇದ್ದೇ ಇರುತ್ತೆ. ಬಟ್ ಕಮಿಂಗ್ ಟು ಗರ್ಲ್ಸ್ ಸೈಡ್, ಯಾಕಂದ್ರೆ ಒಂದು ಹುಡುಗಿ ಆ ರೀತಿ ಹ್ಯಾಂಗ್ ಮಾಡ್ಕೊಂಡು ಮಾಡೋದಿಲ್ಲ, ಬಹಳ ಕಷ್ಟ. ಬಟ್ ಆದ್ರೂ ಆ ಬ್ಯಾಲೆನ್ಸ್ ಇಟ್ಕೊಂಡು ಮಾಡ್ತಾ ಮಗು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಿಜ ಹೇಳ್ಬೇಕಂದ್ರೆ ಕೆಲವು ಜಾಗದಲ್ಲಿ ನನಗೆ ಗೂಸ್ ಬಂಪ್ಸ್ ಬಂತು. ಐ ಫೆಲ್ಟ್ ದಟ್ ಅಂದ್ರೆ ನಾನು ಐ ವಾಸ್ ಥರೋಲಿ ಎಂಜಾಯ್ಡ್ ಎವ್ರಿಥಿಂಗ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸೂಪರ್. ಗಾಳಿಯೋ ಗಾಳಿಯೋ ಅಂತ ಹೇಳಿ ಗಾಳಿ ತುಂಬಿರೋಂತ ಬಲೂನ್ಸ್ನೆಲ್ಲ ವೇದಿಕೆ ಮೇಲೆ ಹಾಕಿ ಒಂದು ಪ್ರೇಮದ ತಂಪಿನ ಗಾಳಿನ ಬೀಸ್ಬಿಟ್ಟಿದ್ದಾರೆ. ಟ್ರಯೋ ಆಗಿ ಬಂದಿರೋಂತ ಗಾಳಿ, ಮಂಜು ಗಾಳಿಗೆ ಮೇಡಮ್. ಚಾಹತ್ ಇಸ್ ಇಂಪ್ರೂವ್ಡ್ ಸೋ ಮಚ್. ನನಗೆ ಚಾಹತ್ ಎಕ್ಸ್ಪ್ರೆಷನ್ಸ್ ತುಂಬ ಇಷ್ಟ ಆಯಿತು. ಶಿ ವಾಸ್ ವೆರಿ ಎಕ್ಸ್ಪ್ರೆಸಿವ್. ನನ್ಗೆ ಆ ಗಾಳಿ ಅಂದರೆ ಅವ್ನು ಮಲ್ಕೊಂಡಿರೋದು ಗೊತ್ತೇ ಆಗಿಲ್ಲ. ಅವ್ನ ಮೇಲ್ಗಡೆ ಅವ್ರಿಬ್ರಿಗೂ ಇಟ್ಕೊಂಡು ಡಾನ್ಸ್ ಮಾಡ್ತಾನೆ, ಬ್ಯಾಲೆನ್ಸ್ ಮಾಡ್ತಾನೆ. ಮಂಜು ಗುಡ್ ಜಾಬ್ ಕಣೋ. ರಾಹುಲ್, ಈ ಬಲೂನ್ ಸೆಟಪ್ ನಂಗೆ ತುಂಬ ಇಷ್ಟ ಆಯಿತು ರಾಹುಲ್. ಐ ಲವ್ ದ ಕಲರ್ ಕಾಂಬಿನೇಷನ್, ಇಟ್ಸ್ ಬ್ಯೂಟಿಫುಲ್. ದ ಬೆಸ್ಟ್ ಐಡಿಯಾ ನನ್ನ ಪ್ರಕಾರ ವಾಸ್ ಆ ಮೇಲಿನ ಮಳೆ ಥರ ಬಲೂನ್ಸ್ ಡ್ರಾಪ್ ಆಗೋದು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಸೂಪರ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಮ್ಯಾಮ್. ಗಾಳಿಯೋ ಗಾಳಿಯೋ ಪ್ರೇಮ ಗಾಳಿಯೋ. ಜನ್ಯಾಜಿ, ಗಾಳಿಯೋ ಗಾಳಿಯೋ ಸಾಂಗ್ ಅಂತ ಹೇಳಿದ್ರಿ, ನನಗನ್ಸುತ್ತೆ ಇದು ಗಾಳಿ ಅಲ್ಲ, ಬಿರುಗಾಳಿ ಪರ್ಫಾರ್ಮೆನ್ಸ್, ಸುಂಟರ ಗಾಳಿ ಪರ್ಫಾರ್ಮೆನ್ಸ್. ಔಟ್ಸ್ಟ್ಯಾಂಡಿಂಗ್. ಮಹೇಶ್, ಯುವರ್ ಎಕ್ಸಲೆಂಟ್. ನನಗೆ ಆ ಶಾರ್ಟ್ ನೋಡಿ ಅವನು ಏನ್ ಗುರು ಇದೇನು ಗ್ರಾಫಿಕ್ಸ್ ಏನೋ ಮಾಡ್ತಾ ಇದ್ದಾರ. ಓ ಮೈ ಗಾಡ್, ತುಂಬಾ ಚೆನ್ನಾಗಿತ್ತು. ನಾನು ನೋಡಿದಂಥ ಎಷ್ಟೋ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳಲ್ಲಿ ಇದು ಒಂದು ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಚಾಹತ್, ಯು ಆರ್ ಬ್ರಿಲಿಯಂಟ್. ಒಂದು ಶಿಲೆ ಥರ ಇದ್ದೀರಾ ನೀವು. ಅಂದರೆ ಪ್ರತಿ ಒಂದು ಮೂಮೆಂಟು ಯಾರೋ ದೊಡ್ಡ ಆರ್ಟಿಸ್ಟ್ ಒಂದು ಶಿಲೆ ಕೆತ್ತದಂಗಿತ್ತು. ಭಾಳ ಚೆನ್ನಾಗಿ. ರಾಹುಲ್ ಬಂದ್ರೆ ಒಂದು ಸ್ಟೈಲ್ ಕ್ರಿಯೇಟ್ ಮಾಡ್ತಾನೆ, ಒಂದು ಆರೋ ಕ್ರಿಯೇಟ್ ಮಾಡ್ತಾನೆ. ಸೊ ದಿಸ್ ಗಾಯ್ ಇಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಮಹೇಶ್ ಅಂಡ್ ಚಾಹತ್ ಅಂದ್ರೆ ಯಾರು ಗೊತ್ತಿಲ್ಲ, ಆ ತರ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ನ ಒಂದು ಸೂಪರ್ ಸ್ಟಾರ್ ತರ ಪ್ರೆಸೆಂಟ್ ಮಾಡಿದ್ದೀರಾ. ಅಂಡ್ ಯು ಗೈಸ್ ಸ್ಟುಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಕಿಲಿಂಗ್ ತ್ರಿಬಲ್. ಥ್ಯಾಂಕ್ ಯು ಮಾಸ್ಟರ್. ಶಿವಣ್ಣ, ಸಿಂಪಲ್ ಅಂಡ್ ಅಮೇಝಿಂಗ್. ಇವತ್ತು ನಾನು RRR ನೋಡಿದೆ. RRR ಅಂದ್ರೆ RRR. ಒಂದು ಈ ತರ ಟೈಪ್ಲ ನೋಡಿದ್ರೆ ರವಿ ಸರ್ ಜ್ಞಾಪಕ ಆಗ್ತದೆ, ರವಿಚಂದ್ರನ್ ಅವರು. ಸೆಕೆಂಡು ರಾಘವೇಂದ್ರ ರಾವ್. ಅದು ನೆಕ್ಸ್ಟ್ ರಾಹುಲ್. RRR ನಿಜವಾಗ್ಲೂ ಐ ಸಾ ದಟ್. ಓವರ್ ಆಲ್ ತುಂಬಾನೇ ಮಜಾ ಕೊಡ್ತು. ಇವತ್ತು ಚಾಹತ್ ಅವತ್ತು ಲಾಸ್ಟ್ ಟೈಮ್ ಏನು ಹೇಳಿದೆ ನಾನು, ಭಯ್ಯ ಬೇಡಮ್ಮ ಕಿಶನ್ ಕನ್ನಯ್ಯ. आज चाहत ने उसे भैया से पया बन गया. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ರಾಹುಲ್. ಅವಳು ಹೆಂಗ್ ಲಿಪ್ ಸಿಂಕ್ ಮಾಡ್ತಾಳೆ, ಅವಳು ಕರೆಕ್ಟಾಗಿ ಲಿಪ್ ಸಿಂಕ್ ಮಾಡ್ತಾಳಲ್ಲ ಅವಳು. ಹೌ ಲಿಪ್ ಸಿಂಕ್ ಟು ಸಿಂಗ್ ದ ಸಾಂಗ್. ವಾಟ್ ವಾಸ್ ದ ಸಾಂಗ್? गाड़ियों गाड़ियों कहा प्रेम गाड़ियों वाह. गाड़ी लूं मैं ये लूं. हाँ, बस उसी को पूरा सॉन्ग किया. ಈ ಮೊದಲಿ ಅಂದ್ರೆ ಅವಳು ಆ ಟ್ಯೂನ್ ನ ಫಾಲೋ ಮಾಡ್ಬಿಟ್ಟು ಸೇಮ್ ಲಿರಿಕ್ಸ್ ನ ಎಲ್ಲ ಕಡೆ ಮ್ಯಾಚ್ ಮಾಡಿದ್ರೆ. ಐ ಲೈಕ್ ದಟ್ ಇಂಟೆಲಿಜೆನ್ಸ್. ಬಟ್ ಕಲ್ತಿರೋ 3 ಲೈನನ್ನು ಪರ್ಫೆಕ್ಟ್ ಆಗಿ ಹೇಳಲು ನವೀನ. ರಾಹುಲ್ ಈ ವಾರ ಹೆಂಗ್ ಹೇಳ್ಕೊಟ್ಟ ಚಾಹತ್ಗೆ ಅದನ್ನ ಹೇಳು. ಅವ್ರಮ್ಮ ಹೇಳ್ತಾ ಇದ್ರು ಪ್ರೊಫೈಲ್ ಹಿಂಗ್ ಕೊಡು ಅಂತಂದೇಳಿ. ಅವ್ರು ಬೋಲ್ತಾ ಹೇ ಅಂತ ಹೇಳ್ತಾ ಇದ್ರು. ನಾನು ಅದನ್ನೇ ಬೋಲ್ತಾ ಕ್ಯೂ ನೈ ಬೋಲ್ತಾ ಕ್ಯಾ ಕರ್ತಾ. ನಾನು ಅದನ್ನೇ ಬೋಲ್ತಾ, ತುಮಾರ ಮಮ್ಮಿಗೂ ಅದೇ ಬೋಲ್ತಾ. ನಾನು ಕೇಳಿ ಯಾಕೆ ನೀವು ಬೋಲ್ತಾ ನಹಿ. ಸರ್ಷಿತಾ, ನೀನೇನು ಅಬ್ಸರ್ವ್ ಮಾಡಿದೆ ಹೊಸದಾಗಿ? ಅವಳಿಗೆ ಕಂಟೆಂಪರಿ ಥೀಮ್ ಅಂತ ಅಂದಾಗ ಅಣ್ಣ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅವಾಗ ಅವಳು ಕಂಟೆಂಪರಿ ಮಾಡು ಅಂದ್ರೆ ಪಾಪಿಂಗ್ ಮಾಡ್ತಾ ಇದ್ಲ. ಸುಮ್ಮನೆ ಹೆಂಗಂದ್ರೆ ಅವಳು ಹಿಂಗಿಂಗ್ ಅನ್ಬಿಟ್ಲ. ಅದಕ್ಕೆ ಅಣ್ಣ ಅಂದ್ರು, ಏಯ್ ಚಾಹತ್ ತು ऐसा करता वो नहीं आता वो मोमेंट फुल जाता
ಏ ಹಿಂದಿ ಬೋಲ್ತಾ ಫುಲ್ ಗೋತಾ. ಇಷ್ಟೆಲ್ಲ ನಾವು ಹಿಂದಿ ಕಲಿಯೋದ್ರ ಜೊತೆ ಅವಳು ಇವತ್ತು ಈ ಬಾರಿ ಕನ್ನಡ ಹಾಡನ್ನ ಕಲ್ತಿದ್ದಾಳೆ. ಸೂಪರ್ ಚಾಹತ್. ಯಾರು ಏನೇ ಹೇಳಿ, ಎಷ್ಟೇ ಟ್ರಾನ್ಸ್ಫಾರ್ಮ್ ಬರ್ಲಿ, ಏನೇ ಬರ್ಲಿ, ನಮ್ಮ ಮಣ್ಣಿನ ಕಲೆ, ನಮ್ಮ ಜನಪದಗಿರುವಂತಹ ಶಕ್ತಿ, ಆ ಶಕ್ತಿ ಏನನ್ನೋದು ಇವತ್ತು ಈ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಮೇಡಮ್ ಪ್ಲೀಸ್ ಹೇಳಿ, ಹೇಗಿತ್ತು ಪರ್ಫಾರ್ಮೆನ್ಸ್? ನಂಗೆ ಫಸ್ಟ್ ಆಫ್ ಆಲ್ ಈ ಗರ್ಲ್ ಪವರ್ ಸೂಪರ್ ಆಗಿತ್ತಪ್ಪ. ನನಗೆ ಅವರೆಲ್ಲ ಡೋಲ್ ಹಿಡ್ಕೊಂಡ್ ಬಂದಾಗ ರಿದ್ಯಾ ಸಚ್ ಅ ಗುಡ್ ಪರ್ಫಾರ್ಮರ್ ಟುಡೇ ಯುವರ್. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದೆ ರಿದ್ಯಾ. ಮಂಜು, ಯು ಡಿಸರ್ವ್ ಟು ಬಿ ಇನ್ ದ ಫ್ರಂಟ್. ಬಾ. ತುಂಬ ಚೆನ್ನಾಗಿ ಮಾಡಿಸಿದೆ ಮಂಜು ಇಬ್ರು ಕೈಯಲ್ಲೂ. ಐ ರಿಯಲಿ ಲವ್ಡ್ ಇಟ್. ನಿಜವಾಗ ನೀನು ಅದು ನಿನ್ನ ಸ್ಲೋಗನ್ ನಿನಗೆ ಅದು ವರ್ಕ್ ಆಗೋಯ್ತು. ದೇವ್ರಿದಾನೆ ಮೇಡಮ್. ಇವತ್ತು ನಾನು ಆಕ್ಚುಲಿ ಮಧ್ಯದಲ್ಲಿ ಹವ ಶಿವಣ್ಣ's ರಿಯಾಕ್ಷನ್ ಅದ ನೋಡ್ತಾ ಇದ್ದೆ. ಹಿ ಡಿಂಟ್ ಲುಕ್ ಹಿಯರ್ ಅಂಡ್ ದೇರ್, ಹಿ ವಾಸ್ ಎಂಜಾಯಿಂಗ್ ಹಿಮ್ಸೆಲ್ಫ್. ಅದೇ ನಿಮ್ ಗೆಲುವು. ಅವರೇ ಅಷ್ಟು ಎಂಜಾಯ್ ಮಾಡ್ಬಿಟ್ಟು ನೋಡಿದ್ರು ಅಂದಾಗ ನನಗೆ ಪ್ರತಿಯೊಂದು, ನಾನು ಅದು ಇದು ಅಂತ ಹೇಳೋದು ಇಷ್ಟಪಡಲ್ಲ ಮಂಜು. ನನ್ನ ಪ್ರಕಾರ ದಿಸ್ ವಾಸ್ ಅ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಜನ್ಯಾ ಜಿ, ಫೋಕಿನ ಪವರ್ ಏನು ಅನ್ನೋದು ಇವತ್ತಿನ ಈ ಪರ್ಫಾರ್ಮೆನ್ಸ್ ಹೇಳಿ. ಆ ಫೋಕಿನ ಹೈಲೈಟ್ ಬಂದು ಇನ್ನೋಸೆನ್ಸ್. ಆ ಇನ್ನೋಸೆನ್ಸ್ ಎದ್ದು ಕಾಣ್ತಿತ್ತು ಅವಳ ಮಗು ನಗಬೇಕಾದ್ರೆ ಇವನ್ ನಗುನಲ್ಲಿ. ಆ ಇನ್ನೋಸೆನ್ಸ್ ಜೊತೆ ಸ್ವಲ್ಪ ಇಂಟೆಲಿಜೆನ್ಸ್ ಆಡ್ ಆಗ್ಬಿಟ್ರೆ ಅದಕ್ಕೆ ಸ್ಕೈ ಇಸ್ ದ ಲಿಮಿಟ್. ಜೋಗಿ ಅಂದ್ರೇನೆ ಅದಕ್ಕೆ ಲಿಮಿಟೇಷನ್ ಇಲ್ಲ, ಅದಕ್ಕೆ ಪ್ಯಾರಲಲ್ ಇನ್ನೊಂದು ಸಿನಿಮಾ ಬರಕ್ ಸಾಧ್ಯನೇ ಇಲ್ಲ. ಆ ಥರದೊಂದು ಮ್ಯೂಸಿಕ್ಕು, ಅಣ್ಣನ ಪರ್ಫಾರ್ಮೆನ್ಸು, ಇಟ್ ವಾಸ್ ಬ್ರಿಲಿಯಂಟ್. ಒಳ್ಳೇದಾಗಲಿ ನಿಮಗೆ. ಆಲ್ ದ ಬೆಸ್ಟ್. ಈ ಸಾಂಗ್ ಬಗ್ಗೆ ಏನ್ ಹೇಳೋದು ಹೇಳಿ. ಒಂದು ಪವರ್ ಇದೆ ಸಾಂಗ್. ಕರೆಕ್ಟ್. ಮಹದೇಶ್ವರನ ಬೆಟ್ಟದಲ್ಲಿ ಮಾಡಿದ ಸಾಂಗ್ ಅದು ನಿಜವಾಗ್ಲೂ ಇವತ್ತು ಒಂದು 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 ಫೆಸ್ಟಿವಲ್ ತರ ನೋಡ್ದಂಗಾಯ್ತು. ತಿರ್ಗಾ ನಾನು ಆ ಜೋಗಿನ ನೋಡ್ದಂಗಾಯ್ತು ಆ ಸಾಂಗ್, ಓಪನಿಂಗ್ ಸಾಂಗ್ ನೋಡಿ. ಆಮೇಲೆ ವಿನಯ್ ಇವತ್ತು ಸೂಪರ್ ಮಾಡಿದೆ ನೋಡಿ. ರಿದ್ಯಾ ಅಮೇಝಿಂಗ್. ಯೂಶಲಿ ಡೋಲ್ ಗಂಡಸರು ಬಾರಿಸ್ತಾರೆ, ಮಕ್ಳು ಎಷ್ಟು ಚೆನ್ನಾಗಿ ಬಾರಿಸ್ತಾರೆ. ಸೂಪರ್. ನೋಡಕ್ಕೆ ಒಂದ್ ಚಂದ ಇತ್ತು, ಅಂದ ಇತ್ತು. ಪರ್ಫೆಕ್ಟ್, ಸೂಪರ್. ನಾನಂತೂ ಥ್ರಿಲ್ ಆಗ್ಬಿಟ್ಟೆ. ಏನ್ ಮಾತಾಡಿದ್ರೆ ಗೊತ್ತಿಲ್ಲ. 100%. ಮಂಜು ಸೂಪರ್. ಮಂಜು ಕೀಪ್ ಇಟ್ ಅಪ್. ಹ್ಯಾಟ್ಸ್ ಆಫ್. ವೇದಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕಥೆ ಇರುತ್ತೆ. ಆದ್ರೆ ಇವತ್ತು ಈ ಕ್ಷಣ ಶಿವಣ್ಣ ಅವ್ರ ಜೊತೆ ಕುಣಿದ್ರಲ್ಲ, ಅಷ್ಟು ಕಷ್ಟಗಳು ಎಲ್ಲವನ್ನ ಮರೆತು ಅವರ ಜೀವನದ ದಿ ಬೆಸ್ಟ್ ಮೂಮೆಂಟ್ ಶಿವಣ್ಣ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಶಿವಣ್ಣ ಮಂಜು ಮಾಸ್ಟರ್, ನೀವು ಮಾತಾಡಿ. ಇದು ನಿಮ್ಮ ಕೊರಿಯೋಗ್ರಫಿ ಮೂಲಕ ಇಷ್ಟು ನಡೆದಿದೆ. ಅವ್ರ ಮುಂದೆ ಕುಣಿಯೋದೇ ಒಂದು ದೊಡ್ಡ ಭಾಗ್ಯ ಮೇಡಮ್ ನಮಗೆ. ಆಸ್ ಎ ಕೊರಿಯೋಗ್ರಾಫರ್ ಸಾಂಗ್ ಬಂದರೆ ಕುಣಿಬೇಕು ಅನ್ಸುತ್ತಲ್ಲ ಮ್ಯಾಮ್. ನಾನು ಸುಮ್ಮನೆ ಅಲ್ಲಿ ಸೈಲೆಂಟಲ್ಲಿ ನಿಂತಿದ್ದೆ ಮ್ಯಾಮ್. ನೋಡಿ ಕಣ್ಣು ತುಂಬಿಸ್ಕೊತಾ ಇದ್ದೀನಿ ಮ್ಯಾಮ್.